ಓಂ ಶ್ರೀ ದುರ್ಗಾಯ ನಮಃ. ನಮಃ ಶಿವಾಯ. ಇವಾಗಿನ ವಿಚಾರ ನೋಡಿ, ಇದು ಸ್ಮಶಾನ ಕಾಯಕ್ಕೆ ಎಷ್ಟೊಂದು ನಾಯಿಗಳಂತ ನೋಡಿ ಇಲ್ಲಿ. ಅಂದರೆ ಸ್ಮಶಾನದಲ್ಲಿರುವಂತಹ ಆತ್ಮಗಳನ್ನು ಕನೆಕ್ಟ್ ಮಾಡ್ಕೊಳ್ತವೆ ಈ ನಾಯಿಗಳು. ಅರ್ಥ ಆಯ್ತಾ? ಅದನ್ನು ಕಾಯಕ್ಕೋಸ್ಕರನೇ ಇರ್ತವೆ, ಕನೆಕ್ಟ್ ಮಾಡ್ಕೊಳ್ಳೋದು. ಅಂದರೆ ಈಗ ನಾನು ಯಾಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂದರೆ, ಮನೆಗಳಲ್ಲೆಲ್ಲ ನಾವು ನಾಯಿನ ಸಾಕಿರ್ತೀವಿ. ಅದು ಏನೋ ತಿನ್ನುತ್ತದೆ, ಏನೋ ಮಾಡುತ್ತದೆ. ಅದು ಸರಿಯಾಗಿ ಸ್ನಾನ ಮಾಡೋ ಅಭ್ಯಾಸ ಇರೋದಿಲ್ಲ, ದೇವರ ಆರಾಧನೆ ಮಾಡೋ ಅಭ್ಯಾಸ ಇರೋದಿಲ್ಲ. ಕೆಲವೊಂದು ಸಮಸ್ಯೆಗಳು ಹೇಗಂದರೆ, ಈ ಆತ್ಮಗಳು ನಾಯಿಗಳಿಗೆ ಬರೀ ನಮ್ಮ ಕುಟುಂಬದವ್ರದ್ದು ಮಾತ್ರ ಅಲ್ಲ, ಎಲ್ಲ ಆತ್ಮಗಳು ಆ ನಾಯಿಗಳಿಗೆ ಕನೆಕ್ಟ್ ಆಗುತ್ತದೆ. ಅರ್ಥ ಆಯ್ತಾ? ನಾಯಿಗಳಿಗೆ ಕೂಡ ಆತ್ಮಗಳು ಕನೆಕ್ಟ್ ಆಗುತ್ತದೆ. ಈಗ ನೋಡಿ, ನಾವುಗಳು ದೇವರ ದರ್ಶನ ಮಾಡ್ಕೊಂಡು ಬರ್ತೇವೆ ಪ್ರತಿನಿತ್ಯ. ಆದರೆ ನಾಯಿಗಳನ್ನು ನಾವು ದೇವಸ್ಥಾನದೊಳಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದಾ? ಇಲ್ಲ. ಈಗ ನಾಯಿಗಳು ಅಂದರೆ ನಾವು ತುಂಬ ಹಚ್ಕೊಂಡ್ಬಿಡ್ತೀವಿ, ನಮ್ಮ ಕುಟುಂಬದ ಒಂದು ಮೆಂಬರ್ ಅಂತ ಅಂದ್ಕೊಳ್ತೀವಿ. ತುಂಬ ಅಂದರೆ ತುಂಬಾ ಹಚ್ಕೊಳ್ತೀವಿ. ಈ ಪ್ರಾಬ್ಲಮ್ಗಳು ಹೇಗೆ ಅಂದರೆ, ನಾವು ನೆಗೆಟಿವ್ನ ಹಚ್ಕೊಂಡಾಗ ನಮಗೆ ಸಮಸ್ಯೆಗಳು ಜಾಸ್ತಿ, ಪಾಸಿಟಿವ್ನ ಹಚ್ಕೊಂಡಾಗ ನಮಗೆ ಸಮಸ್ಯೆಗಳು ಕಡಿಮೆ. ಅರ್ಥ ಆಯ್ತಾ? ನೆಗೆಟಿವ್ ಪರ್ಸನ್ನ ನಾವು ಹಚ್ಕೊಂಡ್ರೆ ನಮಗೆ ಸಮಸ್ಯೆಗಳೇ. ಈಗ ಪಾಸಿಟಿವ್ ಪರ್ಸನ್ ಅಂದರೆ ಉದಾಹರಣೆಗೆ ಶಿವ, ಈಗ ಅಮ್ಮನವರು, ಈಗ ಉದಾಹರಣೆಗೆ ಈಗ ನನ್ನ ಕೆಲವರು ಹಚ್ಕೊತಾರೆ, ಆಶೀರ್ವಾದ ತೊಗೊಂಡು ಹೋಗ್ತಾರೆ. ಅವ್ರಿಗೆ ಒಳ್ಳೆಯದಾಗ್ತದೆ. ಕಾರಣ ಯಾಕಂದರೆ ನಾನು ತುಂಬ ಭಕ್ತಿ ಮಾಡ್ತೀನಿ, ಸಂಚಾರ ಮಾಡ್ತೀನಿ, ದೇವ ದರ್ಶನ ಮಾಡ್ತೀನಿ. ಅದೇ ನಾನು ಕೆಟ್ಟವನಾಗಿದ್ದರೆ ಅವ್ರಿಗೆ ಒಳ್ಳೆಯದಾಗಲ್ಲ, ಕೆಟ್ಟದೇ ಆಗ್ತದೆ. ಹಾಗೆ ಅದೇ ಥರ ನಾಯಿಗಳನ್ನು ಸಾಕ್ತಾರೆ, ಅದನ್ನು ತುಂಬ ಹಚ್ಕೊಂಡ್ಬಿಡ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ತುಂಬ ನೆಗೆಟಿವ್ ಆತ್ಮಗಳು ಕನೆಕ್ಟ್ ಆಗ್ತದೆ. ಅರ್ಥ ಆಯ್ತಾ? ಅದರಿಂದ ಕೂಡ ಮನುಷ್ಯರಿಗೆ ಸಮಸ್ಯೆ ಬರುವಂಥದ್ದು. ನಾನು ಯಾಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂದರೆ, ನೀವು ನಾಯಿಗಳನ್ನು ಸಾಕಬೇಡಿ ಅಂತಲ್ಲ, ನಿಮಗಿದು ಗೊತ್ತಿರಲಿ ಅಂತ ಅಷ್ಟೇ. ನೋಡಿ, ಸ್ಮಶಾನದಲ್ಲಿ ಎಷ್ಟು ನಾಯಿಗಳು ಮಲಗಿದೆ ಅಂತ ನೋಡಿ. ಅಲ್ಲಿ ಅದೆಲ್ಲ ಮನುಷ್ಯರನ್ನ ಸುಡುವಂತಹ ಜಾಗ. ಆತ್ಮಗಳೇ ಅಲ್ಲಿ ಕರೆಸ್ಕೊಂಡಿರ್ತೇವೆ ನಾಯಿಗಳನ್ನು ನೋಡಿ. ಅಂದರೆ ನಾಯಿಗಳದೇನು ತಪ್ಪಲ್ಲ, ಆತ್ಮಗಳು ಹಾಗೆ ಯಾವ ಒಂದು ಜೀವಿಯ ಒಂದು ದೇಹವನ್ನು ಸೇರೋಕ್ಕಾಗತ್ತೆ, ಕನೆಕ್ಟ್ ಮಾಡ್ಕೊಳ್ತೇವೆ. ಬರೀ ನಾಯಿಗಳಿಗೆ ಅಂತಲ್ಲ, ಸ್ನಾನ ಮಾಡದೆ ನಾನು ಬಂದ್ರೂ ಇಲ್ಲಿ ನಮಗೆ ಕನೆಕ್ಟ್ ಆಗ್ತದೆ ಅದು. ಅರ್ಥ ಆಯಿತು? ಅದಕ್ಕೆ ಹೇಳೋದು, ಇಲ್ಲಿ 1000 ಜನ ಆಳೋಗಿರುವಂಥ ಭೂಮಿಯಲ್ಲಿ ಆತ್ಮಗಳ ಸಂಚಾರ ತುಂಬಾ ಇದೆ. ಅದಕ್ಕೆ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು, ಪ್ರತಿನಿತ್ಯ ದೇವದರ್ಶನ ಮಾಡ್ಕೊಂಡೇ ನಾವು ಹೋಗೋ ಕೆಲಸಕ್ಕೆ ಹೋಗಬೇಕು ಅಂತ ನಾನು ಹೇಳೋದು. ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ದುರ್ಗಾಯ ನಮಃ. ನಮಃ ಶಿವಾಯ. ಎಲ್ಲರಿಗೂ ಗೊತ್ತಿರಲಿ.